ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಶನಿಯಂತೆ, ಕುಮಾರಸ್ವಾಮಿ ಶಕುನಿಯಂತೆ, ರೇವಣ್ಣ ಅಲ್ಲ ರಾವಣ ಅಂತೆ. ಒಂದು ಕಾಲಕ್ಕೆ ರಾಷ್ಟ್ರಮಟ್ಟದಲ್ಲೇ ಭೇಷಣಿಸಿಕೊಂಡಿದ್ದ ನಮ್ಮ ರಾಜಕೀಯ ನಾಯಕರ ಸದ್ಯದ ಮನಸ್ಥಿತಿ ಹೀಗಿದೆ. ಮಂಗಳೂರಿನಲ್ಲಿ ಜನಾರ್ದನ ಪೂಜಾರಿ ಮತ್ತು ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಹಾಗೂ ಹಾಸನದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಯೋಗಾ ರಮೇಶ್ ಆಡಿರೋ ಮಾತುಗಳನ್ನ ಕೇಳಿ. ಪ್ರಾಣ ಹೋದರೂ ನಮ್ಮ ಯಡಿಯೂರಪ್ಪನವರು ಆಪರೇಷನ್ ಮಾಡುವುದನ್ನು ಬಿಡುವುದಿಲ್ಲ. ಅವರ ಹವ್ಯಾಸವೇ ಅದು. ಇನ್ನಾದರೂ ಆಪರೇಷನ್ ಕಮಲವನ್ನು ಮರೆತು ಬಿಡಬೇಕು ನಮ್ಮ BJPಯವರು ಯಡಿಯೂರಪ್ಪನವರು. ಅವರ ಪಾರ್ಟಿಯನ್ನು ಧ್ವಂಸ ಮಾಡ್ತಿದ್ದಾರೆ. ಮಾಡಬೇಡಿ. ನಿಮ್ಮ ಮೇಲಿನ ಅಭಿಪ್ರಾಯವೇ ದೇಶದಲ್ಲಿ ಎಲ್ಲ ಹೊರ ದೇಶದಲ್ಲಿ ಕೂಡ ಕೆಟ್ಟ ಅಭಿಪ್ರಾಯ ಬಂದಿದೆ. ನೀವು ಆಪರೇಷನ್ ಕಮಲ ಮಾಡುವವರು ಅಂತ. ಅದು ನಿಮಗೆ ಒಳ್ಳೆಯದಕ್ಕಲ್ಲ. ನಾನು ಇವತ್ತು ನಿಮಗೆ ಹೇಳ್ತಿದ್ದೇನೆ, ಬಿಟ್ಟುಬಿಡಿ ಅದನ್ನು. ಕ್ಷಮೆ ಕೇಳಿ. ಇಷ್ಟರವರೆಗೆ ಹೇಳಿದ್ದಕ್ಕೆ ಏನು ಕ್ಷಮೆ ಕೇಳಿದರೆ ಬಹಳ ಒಳ್ಳೆಯ ಹೆಸರು ನಿಮಗೆ ಅದು. ಸಿದ್ದರಾಮಯ್ಯನ ವಿಷಯದಲ್ಲಿ ನಾನು ಮೊದಲೇ ಹೇಳಿದ್ದೇನೆ, ಇನ್ನೊಂದು ಶನಿ ಅಂತ ನಮ್ಮ ಪಾರ್ಟಿಗೆ. ಅದು ಅವರಿಗೆ ಯಾವಾಗ ಬುದ್ಧಿ ಬರ್ತದೆ ಅಂತ ಪರಮಾತ್ಮನೇ ಗೊತ್ತು. ಪಾರ್ಲಿಮೆಂಟ್ಗೆ ಹೋಗುವಂತ ಸಂದರ್ಭದಲ್ಲಿ ಮೊಬೈಲ್ ಮುಖಾಂತರ ನಾವು ಗಮನಿಸಿದಾಗ ಈ ಕುತಂತ್ರ ರಾಜಕಾರಣ ಕರ್ನಾಟಕದಲ್ಲಿ ಈ ಒಂದು ಶಕುನಿ ರಾಜಕಾರಣಕ್ಕೆ ನಾಂದಿಯನ್ನ ಆಡಬೇಕು. ಕಳೆದ ಅನೇಕ ವರ್ಷಗಳಿಂದ ಸಮಾವೇಶದ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇಂದು ಕೂಡ ಸಮಾವೇಶದ ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರ ಆಡಳಿತಕ್ಕಿದ್ದಾಗ ಎಲ್ಲ ರೀತಿಯ ಷಡ್ಯಂತ್ರವನ್ನ ಮಾಡುವಂತ ಪ್ರಯತ್ನ ಮಾಡಿದ್ದು ನಮಗೆಲ್ಲರೂ ಕೂಡ ಗೊತ್ತಂತ ವಿಷಯ. ನಾನು ಆಗಲೇ ಹೇಳಿದೆ, ಯಾವ್ಯಾವ ರೀತಿ ಕುಮಾರಸ್ವಾಮಿ ಅವರು ತಮ್ಮ ರಾಜಕಾರಣದಲ್ಲಿ ನೇರವಾಗಿ ತಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ರಾಜಕಾರಣ ಮಾಡಲಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ರೇವಣ್ಣವರು ಅಧಿಕಾರ ಸ್ವೀಕರಿಸಿದ ಮೇಲೆ ರೇವಣ್ಣವರ ಅಂಧ ದರ್ಬಾರು ಪ್ರಾರಂಭ ಆಗಿದೆ. ಇಲ್ಲಿ ಕರ್ನಾಟಕ ಸರ್ಕಾರದ ಆಡಳಿತ ನಡೀತಾ ಇಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರ ಆಡಳಿತ ನಡೀತಾ ಇಲ್ಲ, ರೇವಣ್ಣವರ ಅಂಧ ದರ್ಬಾರ ನಡೀತಾ ಇದೆ. ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ, ಇದು ರೇವಣ್ಣವರ ದರ್ಬಾರ್ ಅಲ್ಲ, ರಾವಣನ ದರ್ಬಾರು. ಈ ರಾವಣನ ದರ್ಬಾರಿಗೆ ಏನಾಯ್ತು, ರಾಮನಿಂದ ಏನ್ ಶಿಕ್ಷೆ ಆಯ್ತು ಅನ್ನೋದನ್ನ ನಾವು ಇತಿಹಾಸ ನೋಡಿ ಕಲಿಬೇಕಾಗತ್ತೆ. ರೇವಣ್ಣವರು ಬಹಳ ದೈವ ಭಕ್ತರು. ಆ ಇತಿಹಾಸವನ್ನ ಸ್ವಲ್ಪ ಸರಿಯಾಗಿ ತಿಳ್ಕೊಂಡು ಜನಪರವಾಗಿ ಕೆಲಸ ಮಾಡಲಿ.